ನಮಸ್ಕಾರ ವೀಕ್ಷಕರೇ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ. ಯುಗಾದಿ ವರ್ಷಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಯುಗಾದಿ ಹೆಸರೇ ಹೇಳೋ ಹಾಗೆ ಯುಗದ ಆದಿ, ಹೊಸ ವರ್ಷದ ಆರಂಭ, ಹೊಸ ಸಂವತ್ಸರ, ಹೊಸ ಋತು. ಒಟ್ಟಿನಲ್ಲಿ ಯುಗಾದಿ ಹಬ್ಬ ಅನ್ನೋದು ಬಹಳ ವಿಶೇಷತೆಗಳಿಂದ ಕೂಡಿದೆ. ಯಾಕಂದ್ರೆ ಈ ಹಬ್ಬ ಇದೆಯಲ್ಲ, ನಾವು ಸಾಲು ಸಾಲು ಹಬ್ಬಗಳನ್ನ ವರ್ಷಪೂರ್ತಿ ಆಚರಣೆ ಮಾಡ್ತೀವಿ. ಯುಗಾದಿ ಅನ್ನೋದು ನಮಗೆ ದೊಡ್ಡ ಹಬ್ಬ, ಹೊಸ ವರ್ಷ ಕೂಡ. ಯುಗಾದಿ ಹಬ್ಬ ಒಂದೇ ಅಲ್ಲ, ನಾವು ಆಚರಿಸುವಂತ ಪ್ರತಿ ಹಬ್ಬ ಆಚರಣೆ ಸಂಪ್ರದಾಯ ಇದೆಯಲ್ಲ, ಇದು ಪ್ರಕೃತಿಯ ಜೊತೆಗೆ ತಳುಕು ಹಾಕೊಂಡಿರುತ್ತೆ. ನೀವು ನೋಡಿಬೇಕಾದ್ರೆ ಯುಗಾದಿ ಹಬ್ಬ ಅಂತ ಅಂದಾಗ ಪ್ರಕೃತಿಯತ್ತ ಒಮ್ಮೆ ಗಮನ ಹರಿಸಿ ನೋಡಿ. ಗಿಡ ಮರಗಳಲ್ಲಿ ಹೊಸ ಚಿಗುರು ಕಾಣಿಸುತ್ತೆ, ಕೋಗಿಲೆಯ ಮಧುರವಾದ ಗಾಯನ ಕಿವಿಗೆ ಬೀಳುತ್ತೆ. ಪ್ರಕೃತಿಯಲ್ಲಿ ಆಗುವಂತ ಈ ಬದಲಾವಣೆ ಇದೆಯಲ್ಲ, ಮನುಷ್ಯನಲ್ಲಿ ಒಂದು ಹೊಸ ಚೈತನ್ಯಕ್ಕೆ ಕಾರಣ ಆಗತ್ತೆ, ಹೊಸ ಉತ್ಸಾಹವನ್ನ ಮನುಷ್ಯನಲ್ಲಿ ತುಂಬತ್ತೆ. ಯುಗಾದಿ ಅಂದ್ರೆ ನಿಮ್ಮೆಲ್ಲರಿಗೂ ತಟ್ಟಂತ ನೆನಪಾಗೋದೇನು? ಬೇವು ಬೆಲ್ಲ ತಿಂತೀವಿ. ಯುಗಾದಿ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಅದರ ಜೊತೆಗೆ ಪಂಚಾಂಗ ಶ್ರವಣ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಇವತ್ತಿಗೂ ಕೆಲವು ಕಡೆ ಪಂಚಾಂಗ ಶ್ರವಣವನ್ನ ಮಾಡ್ತಾರೆ. ನಾವೆಷ್ಟೇ ಮುಂದುವರೆದಿದ್ದೀವಿ, ಹಬ್ಬಗಳನ್ನು ಕೂಡ ತುಂಬಾ ಮಾಡಿಫೈ ಮಾಡಿದ್ದೀವಿ ಅಂದ್ರೂ ಹಬ್ಬ ಅಂದಾಗ ಒಂದಷ್ಟು ಆಚರಣೆಗಳನ್ನ ನಾವು ಚಾಚೂ ತಪ್ಪದೆ ಪಾಲನೆ ಮಾಡ್ತೀವಿ. ಆದಷ್ಟು ಸಾಂಪ್ರದಾಯಿಕವಾಗಿ ಹಬ್ಬವನ್ನ ಆಚರಣೆ ಮಾಡೋದು ಹೇಗೆ ಅದನ್ನ ತಿಳ್ಕೊಳ್ಳೋ ಕುತೂಹಲ ಕೂಡ ಪ್ರತಿಯೊಬ್ಬರಲ್ಲಿರುತ್ತೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಯುಗಾದಿ ಹಬ್ಬದ ಆಚರಣೆ, ಪಂಚಾಂಗ ಶ್ರವಣ, ಇದಕ್ಕಿರುವಂತಹ ಮಹತ್ವ ಏನು, ಇವೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಹಳ ಮುಖ್ಯವಾದಂತಹ ಅತಿಥಿಗಳಿದ್ದಾರೆ, ವಿದ್ವಾಂಸರಿದ್ದಾರೆ. ಈ ಹಬ್ಬದ ಬಗ್ಗೆ ಅವರು ಒಂದಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೀನಿ ಖ್ಯಾತ ವಿದ್ವಾಂಸರಾದಂತಹ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಜಿ ಅವರಿದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಪ್ರಸಿದ್ಧ ಅಷ್ಟಮಂಗಲ ತಜ್ಞರಾದಂತಹ ಶ್ರೀ ವೆಂಕಟ ಕೃಷ್ಣಾಚಾರ್ಯರಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಸಿದ್ಧ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾಜಿ ಅವರಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಖ್ಯಾತ ಜ್ಯೋತಿಷರಾದಂತಹ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು ನಮ್ಮ ಜೊತೆ ಇದ್ದಾರೆ. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ನಾನು ಆರಂಭದಲ್ಲೇ ಹೇಳಿದೆ, ಯುಗಾದಿ ಹಬ್ಬ ಅಂದ ತಕ್ಷಣ ಪಂಚಾಂಗಕ್ಕೆ ಅದರದೇ ಆದಂತಹ ಶ್ರೇಷ್ಠವಾದ ಸ್ಥಾನ ಇದೆ. ಹಾಗಾಗಿ ನಾವು ಪಂಚಾಂಗ ಪೂಜೆಯೊಂದಿಗೆ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಗುರುಗಳೇ, ಪಂಚಾಂಗ ಪೂಜೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ್ದಿನ ಆಗಿದೆ. ವಿಶೇಷವಾಗಿ ಇವತ್ತು ಚಾಂದ್ರಮಾನದ ಯುಗಾದಿ ಪ್ರಾರಂಭ ಆಗಿದೆ. ಇವತ್ತಿನ ನಾವು ತಿಥಿವಾರ ನಕ್ಷತ್ರ ಯೋಗಗಳನ್ನು ಸ್ಮರಣೆ ಮಾಡಿದ್ದೇವೆ. ಶ್ವೇತವರಾಹ ಕಲ್ಪದ ಮೊದಲನೇ ದಿನ. ಪಂಚಾಂಗ ಅಂದಾಗ ನಾವು ಮೊದಲನೇ ಮತ್ತು ಮಾರನೇ ದಿನವನ್ನು ಪ್ರತಿದಿನ ಸ್ಮರಣೆ ಮಾಡಬೇಕು. ಹಾಗೆ ಶ್ವಃ ಶುಕ್ರವಾರ ಆಗ್ತಾ ಇದೆ, ದ್ವಿತೀಯ ಆಗಿದೆ, ರೇವತಿ ನಕ್ಷತ್ರ ಆಗಿದೆ, ಬ್ರಹ್ಮನಾಮ ಯೋಗ ಬಾಲವನಾಮಕರಣ ಆಗಿದೆ. ಆದ್ದರಿಂದ ಇವತ್ತಿನ ಪಂಚಾಂಗವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ಒಂದೊಂದು ಹಂತಗಳಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಯೋಣ. ಎಸ್, ಪಂಚಾಂಗ ಶ್ರವಣ ಅದರ ಆರಂಭ ಆಗಿದೆ. ಇನ್ನೂ ಆಳವಾದಂತಹ ವಿಷಯಗಳನ್ನ ತಿಳ್ಕೊಳ್ಳೋದು ಬಾಕಿ ಇದೆ. ಆದರೆ ಅದಕ್ಕಿಂತ ಮೊದಲು ಯುಗಾದಿ ಹಬ್ಬ ಬೆಳಗಾದ್ರೆ ಎಲ್ಲರ ಮನೆಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಇರುತ್ತೆ. ಸಾಂಪ್ರದಾಯಿಕವಾಗಿ ಹಬ್ಬದ ಆಚರಣೆ ಹೇಗಿರಬೇಕು? ಯುಗಾದಿ ಹಬ್ಬ ಅಂದ ತಕ್ಷಣ ಬೇವು ಬೆಲ್ಲ, ಸಂಕ್ರಾಂತಿ ಅಂದಾಗ ಎಳ್ಳು ಬೆಲ್ಲ ಅಂತೀವಿ. ಬೇವು ಬೆಲ್ಲ ಯಾಕೆ? ಅದ್ರ ಹಿಂದಿನ ಕಾರಣ ಏನು? ಇವೆಲ್ಲದರ ಬಗ್ಗೆ ಗುರುಜಿ ತಿಳಿಸ್ಕೊಡ್ತಾರೆ. ಗುರುಜಿ, ಹಬ್ಬ ಅಂದ ತಕ್ಷಣ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ವಿಷಯಗಳಿರುತ್ತೆ. ಸಾಂಪ್ರದಾಯಿಕವಾಗಿ ಹಬ್ಬನ ಆಚರಣೆ ಮಾಡೋದು ಹೇಗೆ? ಬೇವು ಬೆಲ್ಲ ಯಾಕೆ ತಿನ್ನಬೇಕು? ಯುಗಾದಿ ಹಬ್ಬದ ಮಹತ್ವ ಏನು? ಅದಕ್ಕಿರುವಂಥ ಪೌರಾಣಿಕ ಹಿನ್ನೆಲೆ ಏನು ಗುರುಜಿ? ಯುಗದ ಆದಿ ಆದ್ದರಿಂದ ವಿಶೇಷವಾಗಿ ನಾವು 60 ಸಂವತ್ಸರಗಳಲ್ಲಿ ಪರಾಭವನಾಮ ಸಂವತ್ಸರದಲ್ಲಿ ನಾವು ಇವತ್ತಿನ ದಿವಸ ಕಾಲಿಡ್ತಾ ಇದ್ದೇವೆ. 40ನೇ ಸಂವತ್ಸರವೇ ಪರಾಭವನಾಮ ಸಂವತ್ಸರವಾಗಿರ್ತಕ್ಕಂಥದ್ದು. ಈ ಪರಾಭವನಾಮ ಸಂವತ್ಸರಕ್ಕೆ ವಿಶೇಷವಾದಂತಹ ಫಲವೇ ಇದೆ. ಪರಾಭವ ಅಂದರೆ ಪ್ರತಿಯೊಂದರಲ್ಲೂ ಹಿಂದೆ ಬೀಳೋದು, ಪರಾಭವವನ್ನು ಹೊಂದುವುದು ಅಂತ ಅರ್ಥ ಇರತಕ್ಕಂಥದ್ದು. ಹೀಗಿರುವಾಗ ಹಬ್ಬ ಹರಿದಿನಗಳನ್ನು ನಾವು ಆಚರಣೆ ಮಾಡುವಾಗ ಏನು ಮಾಡಬೇಕು? ಪ್ರಪ್ರಥಮವಾಗಿ ನಾವು ಮನೆಯನ್ನು ಶುದ್ಧ ಮಾಡಿಕೊಳ್ಬೇಕು, ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು. ಮನೆ ಮನಸ್ಸು ಇವೆರಡು ಶುದ್ಧವಾಗಿದೆ ಅಂತ ಆದಾಗ ಮನೆಯಲ್ಲಿ ಹಬ್ಬ ಹರಿದಿನಗಳು ಚೆನ್ನಾಗಿ ನಡೀತದೆ. ಇಲ್ಲ ಅಂದರೆ ಮನಸ್ಸು ಶುದ್ಧವಾಗಿಲ್ಲ, ಹಬ್ಬ ಸರಿಯಾಗಿ ಆಗೋದಿಲ್ಲ. ಮನೆ ಶುದ್ಧವಾಗಿಲ್ಲ, ಹಬ್ಬ ಸರಿಯಾಗಿ ಆಗೋದಿಲ್ಲ. ಆದ್ದರಿಂದ ಮನೆಯನ್ನು ಮನಸ್ಸನ್ನು ಶುದ್ಧವಾಗಿರಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು.
ಮನೆಯನ್ನು ನಾವು ಶುದ್ಧ ಮಾಡುವಾಗ ಮನಸ್ಸು ಶುದ್ಧ ಮಾಡಿಕೊಂಡು ನಾವು ಆರಂಭ ಮಾಡೋದು. ಈ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವುದಕ್ಕೆ ಕೆಲವಷ್ಟು ವಿಚಾರವನ್ನು ನಮ್ಮ ಹಿರಿಯರೆಲ್ಲರೂ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಬೆಳಗ್ಗೆ ಬ್ರಾಹ್ಮೀ ಮುಹೂರ್ತದ ಸಂದರ್ಭದಲ್ಲಿ ನಾವು ಎದ್ದು ತೈಲಾಭ್ಯಂಗವನ್ನು, ಶರೀರಕ್ಕೆಲ್ಲ ತೈಲವನ್ನು ಲೇಪನವನ್ನು ಮಾಡಿಕೊಂಡು ಬಿಸಿ ನೀರಿನಲ್ಲಿ ಶುದ್ಧವಾಗಿ ನಾವು ಸ್ನಾನವನ್ನು ಮಾಡಿ, ಅಥವಾ ತಿಲತೈಲದಿಂದ ನಾವು ಸ್ನಾನವನ್ನು ಮಾಡಿ ತಿಲದಿಂದಲೇ ಉಜ್ಜಿಕೊಂಡು, ತಿಲಾತಿಕ್ತಾಹ ತಿಲಸ್ನಾಯಿ ತಿಲಾತಿಕ್ತಾಹ, ತಿಲದಿಂದಲೇ ನಾವು ಉಜ್ಜಿಕೊಂಡು ಆನಂತರದಲ್ಲಿ ಸ್ನಾನವನ್ನು ಮಾಡಿ ಹೊಸ ವಸ್ತ್ರವನ್ನು ಧಾರಣೆ ಮಾಡಬೇಕು. ಹೀಗೆ ಹೊಸ ವಸ್ತ್ರ ಧಾರಣೆ ಮಾಡಿದ ನಂತರ ನಾವು ಹೊರಗಡೆ ಹೋಗಿ ರಂಗೋಲಿ ಹಾಕಲಿಕ್ಕಾಗುತ್ತಾ? ಅದರ ಪೂರ್ವ ತಯಾರಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ತಳಿರು ತೋರಣದಿಂದ ಅಲಂಕಾರವನ್ನು ಮಾಡಬೇಕು ಮನೆಯನ್ನು ಶುದ್ಧ ಮಾಡುವಾಗ. ಅದಕ್ಕಿಂತಲೂ ಮುಂಚಿತವಾಗಿ ಮನೆಯ ಮುಂಭಾಗದಲ್ಲಿ ಗೋಮಯದಿಂದ ಸಾರಿಸಿ ಪಂಚವರ್ಣದಿಂದ ಅಲಂಕೃತವಾದಂತಹ ರಂಗವಲ್ಲಿಯನ್ನು ಇಟ್ಟು ಆನಂತರದಲ್ಲಿ ಹೊಸ್ತಿಲ ಪೂಜೆಯನ್ನು ಮಾಡಿ ನಾವು ಪ್ರವೇಶ ಮಾಡಬೇಕು ಮನೆಗೆ. ಯುಗಾದಿ ಹಬ್ಬದ ದಿವಸ ನಾವು ಪಂಚಾಂಗ ಶ್ರವಣವನ್ನು ಮಾಡಬೇಕು. ಹೀಗೆ ಮಾಡುವಾಗ ನಮ್ಮ ಮನೆಯಲ್ಲಿರ್ತಕ್ಕಂತಹ ಪಂಚಾಂಗವನ್ನು ನಾವು ಪೂಜಿಸ್ಕೊಳ್ಬೇಕು. ಕ್ಯಾಲೆಂಡರ್ ಅಲ್ಲ, ನೀವು ಗೋಡೆಗೆ ತೂಗಾಕಿರ್ತೀರಿ, ಅದನ್ನಲ್ಲ. ನಮ್ಮ ಮನೆಯಲ್ಲಿರ್ತಕ್ಕಂತಹ ಪಂಚಾಂಗವನ್ನು ಪೂಜೆ ಮಾಡಿಕೊಂಡು ನಾವು ಆರಂಭ ಮಾಡಬೇಕು. ಹಾಗಿದ್ದಾಗ ಆ ಪಂಚಾಂಗದ ಪೂಜೆ ಎಲ್ಲಿ? ನಮ್ಮ ಮನೆಯ ದೇವರ ಸನ್ನಿಧಾನದಲ್ಲಿ. ನಾವು ದೇವರ ಕೋಣೆ ಅಂತ ಒಂದು ಮಾಡ್ಕೊಂಡಿರ್ತೇವೆ, ದೇವರ ಗೂಡು, ದೇವರ ಕೋಣೆ ಅಂತ ಮಾಡ್ಕೊಂಡಿರ್ತೇವೆ. ದೇವರ ಮುಂಭಾಗದಲ್ಲಿ ಪಂಚಾಂಗವನ್ನಿಟ್ಟು ಪಂಚಾಂಗದ ಪೂಜೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾವು ಕಹಿಯನ್ನು ಮರೆತು ಸಿಹಿಯನ್ನು ನೋಡಬೇಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ದೇವರ ಮುಂಭಾಗದಲ್ಲಿ ನಾವು ಬೇವು ಬೆಲ್ಲವನ್ನಿಟ್ಟುಕೊಂಡು ನಾವು ಇವತ್ತಿನ ದಿವಸದ ಹಬ್ಬದ ಆಚರಣೆ, ಹಬ್ಬ, ಅದರ ಆಚರಣೆ ಬಗ್ಗೆ, ಪಂಚಾಂಗ ಶ್ರವಣದ ಮಹತ್ವದ ಬಗ್ಗೆ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಈಗ ಪಂಚಾಂಗ ಅದರ ಒಂದಷ್ಟು ಒಳಗಡೆ ಇರುವಂತಹ ವಿಚಾರವನ್ನು ತಿಳ್ಕೊತಾ ಹೋದರೆ, ಶಾಸ್ತ್ರಿಗಳೇ ನೀವು ಹೇಳ್ತಾರೆ ಈಗ ಇಡೀ ವರ್ಷ ನಿರ್ಣಯ ಆಗೋದೇ ರಾಜ ಮಂತ್ರಿಗಳಿಂದ ಅಂತ. ಸೊ ಈ ರಾಜ ಮಂತ್ರಿಗಳ ವಿಚಾರವನ್ನೇ ತಿಳಿಸ್ಕೊಡೋದಾದರೆ ಹೇಗಿದೆ ಈ ಇಡೀ ವರ್ಷ? ಈಗಂತೂ ದಿನ ಬೆಳಗಾದರೆ ಯುದ್ಧದ ಆರ್ಭಟ ಹೇಗಿದೆ ಅನ್ನೋದನ್ನು ನಾವು ನೋಡ್ತಿದ್ದೀವಿ. ಎರಡು ದೇಶದ ನಡುವಿನ ಯುದ್ಧ 10ಕ್ಕೂ ಹೆಚ್ಚು ದೇಶಗಳಿಗೆ ಈಗಾಗಲೇ ವ್ಯಾಪಿಸ್ಬಿಟ್ಟಿದೆ. ಎಲ್ಲೋ ಯುದ್ಧ ನಡೀತಾ ಇದೆ, ನಮಗೇನು ಅಂತ ಅನ್ನೋರಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಎಷ್ಟು ಮಟ್ಟಿಗೆ ಅಂದರೆ ತೀರಾ ಅಡುಗೆ ಮನೆಗೆ ಆ ಬಿಸಿ ತಟ್ತಾ ಇದೆ. ಈಗ ನಾವು ದಿನ ನೋಡ್ತಾ ಇದ್ದೀವಿ, ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ಗಳ ಅಭಾವ ಅಂತ. ಈ ಇಡೀ ವರ್ಷ ಪರಾಭವ ಸಂವತ್ಸರ ಆ ಅಭಾವದಿಂದನೇ ಶುರುವಾಗಿದೆ. ಸೊ ಹೇಗಿದೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಂದು ಸಂವತ್ಸರ ಫಲ ಹೇಗಿದೆ ಅಂತ ತಿಳಿಬೇಕಾಗಿದ್ದರೆ ರಾಜ ಮಂತ್ರಿಗಳು ಹೇಗಿದ್ದಾರೆ ಅನ್ನೋದನ್ನು ಗಮನಿಸ್ಕೊಳ್ಬೇಕಾಗುತ್ತೆ. ಈ ವರ್ಷ ಪ್ರಾರಂಭ ಗುರುವಾರ. ಯಾವ ವಾರ ವರ್ಷ ಪ್ರಾರಂಭವಾಗುತ್ತೋ ಆ ವಾರದ ಅಧಿಪತಿಯೇ ಆ ವರ್ಷಕ್ಕೆ ರಾಜನಾಗಿರ್ತಾನೆ. ಹೀಗಾಗಿ ಈ ವರ್ಷದ ರಾಜ ಗುರುವಾಗಿದ್ದಾನೆ. ಗುರುವಿಗೆ ಪ್ರಜ್ಞಾವಿತ್ತ ಶರೀರ ಪುಷ್ಟಿತನಯ ಜ್ಞಾನಾನಿ ವಾಗೀಶ್ವರಾತ್ ಅಂತ ಹೇಳಿದೆ. ಪ್ರಜ್ಞೆ, ವಿವೇಕ, ಹಣ ಇವುಗಳಿಗೆ ಅಧೀಶ್ವರನಾಗಿರ್ತಕ್ಕಂಥವನು ಗುರು. ಇಂಥವನು ರಾಜನಾದರೆ ಅದೊಂದು ಸುಭಿಕ್ಷ ರಾಜ್ಯವಾಗುತ್ತೆ, ಅದೊಂದು ಸುಭಿಕ್ಷ ಕಾಲವಾಗುತ್ತೆ. ಆ ರೀತಿಯಲ್ಲಿ ಗುರು ರಾಜನಾಗಿರೋದ್ರಿಂದ ಸೌಖ್ಯವನ್ನು ಹೇಳಿದೆ, ಸೌಖ್ಯ ಸಮೃದ್ಧಿಯನ್ನು ಹೇಳಿದೆ. ಹೀಗಾಗಿ ಈ ವರ್ಷದ ಸಂಪೂರ್ಣ ಫಲ ಹೇಗಿರುತ್ತೆ ಅಂದರೆ ಸಮೃದ್ಧವಾಗಿರುತ್ತೆ, ಸೌಖ್ಯವಾಗಿರುತ್ತೆ ಅಂತ ನಿರ್ಣಯಿಸಬಹುದು. ಜೊತೆಗೆ ಕುಜ ಮಂತ್ರಿಯಾಗಿದ್ದಾನೆ. ಕುಜ ಸ್ವಲ್ಪ ಅವನು ಹೋರಾಟದ ಸ್ವಭಾವದವನು. ಅವನು ಸತ್ವಂ ಭೂಫಲಿತಂ ಸಹೋದರ ಗುಣಂ ಕ್ರೌರ್ಯಂ ರಣಂ ಸಾಹಸಂ ಅಂತ ಹೇಳುತ್ತೆ. ಹೀಗಾಗಿ ಕ್ರೌರ್ಯ, ರಣ ಇವುಗಳು ಕೂಡ ಇರುತ್ತೆ. ಸೇನಾಧಿ ಮಂತ್ರಿಗೆ ಆ ಒಂದು ಚಾಕಚಕ್ಯತೆ ಹಾಗೂ ಹೋರಾಟದ ಒಂದು ಬಲ ಇವುಗಳು ಬೇಕಾಗುತ್ತೆ. ಹೀಗಾಗಿ ಅರಿವಿರ್ತಕ್ಕಂಥ ಗುರು ರಾಜ, ಬಲವಿರ್ತಕ್ಕಂಥ ಮಂತ್ರಿ ಕುಜ, ಇವರಿಂದಾಗಿ ದೇಶ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸಾತ್ವಿಕದ ಬಲವನ್ನಿಟ್ಟುಕೊಂಡು, ಅರಿವಿನ ಬಲವನ್ನಿಟ್ಟುಕೊಂಡು ಮುಂದೆ ಸಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಮುಖ್ಯವಾಗಿ ಗುರು ಅಂದರೆ ಇನ್ಫಾರ್ಮೇಷನ್, ಕುಜ ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥವು. ಹೀಗಾಗಿ ಇನ್ಫಾರ್ಮೇಷನ್ ಮತ್ತು ಟೆಕ್ನಾಲಜಿ ಇವೆರಡೂ ಒಟ್ಟಾಗಿ ಬಿಟ್ಟರೆ ಆ ದೇಶದಲ್ಲಿ ಗೆಲುವಿರ್ತದೆ ಸದಾಕಾಲ. ಈಗ ಎಗೆ ಸಂಬಂಧಿಸಿದ ಹಾಗೆ ಅನೇಕ ತಂತ್ರಜ್ಞಾನದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಈ ವರ್ಷ ಅತ್ಯಂತ ಶ್ರೇಯಸ್ಕರ ವರ್ಷ ಅಂತ ಹೇಳಬಹುದು, ಗುರು ರಾಜನಾಗಿರೋದ್ರಿಂದ, ಕುಜ ಮಂತ್ರಿ ಆಗಿರೋದ್ರಿಂದ. ಹೀಗಾಗಿ ಈ ಎರಡು ಗ್ರಹಗಳು ಇಡೀ ಸಂವತ್ಸರವನ್ನು ಅತ್ಯಂತ ಸುಭಿಕ್ಷವಾಗಿಟ್ಟಿರುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇನ್ನು ಮುಂದಿನ ಭಾಗ ನೋಡೋದಾದರೆ ಇದರಲ್ಲಿ ಬರುವಂಥ ಸೇನಾಧಿಪತಿ ಮತ್ತು ಸಸ್ಯಾಧಿಪತಿ. ಸೇನಾಧಿಪತಿ ಅಂದ ತಕ್ಷಣ ಅಗೇನ್ ನಾವು ಮತ್ತೆ ಯುದ್ಧಕ್ಕೆ ಬರ್ತೀವಿ. ಯುದ್ಧದ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗುತ್ತಾ? ಸಸ್ಯಾಧಿಪತಿ ಅಂತ ಅಂದರೆ ಮತ್ತೆ ಆಹಾರ, ಆ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಾಗುತ್ತಾ ಅಂತ?
ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಶಾಸ್ತ್ರಿಗಳು ತಿಳಿಸಿದರು ರಾಜ ಮಂತ್ರಿಗಳ ಬಗ್ಗೆ. ಇದರಲ್ಲಿ ಸೇನಾಧಿಪತಿ ಚಂದ್ರನಾಗಿ ಬರ್ತಾ ಇದ್ದಾನೆ. ಕಾರಣ, ಯಾರು ಸಿಂಹ ಸಂಕ್ರಮಣದ ಯಾವ ವಾರದಲ್ಲಿ ಆಗುತ್ತೋ ಅವನೇ ಸೇನಾಧಿಪತಿ ಆಗ್ತಾನೆ. ಆದ್ದರಿಂದ ಸಿಂಹ ಸಂಕ್ರಮಣ ಚಂದ್ರವಾರದ ದಿವಸ ಆಗೋದರಿಂದಾಗಿ ಚಂದ್ರನೇ ಸೈನ್ಯಾಧಿಪತಿಯಾಗಿದ್ದಾನೆ. ಮತ್ತು ಸಸ್ಯಾಧಿಪತಿಯನ್ನು ನಾವು ನೋಡುವಾಗ ಶುಕ್ರ. ಸಸ್ಯಾಧಿಪತಿ ಹೇಗೆ ಅಂತಂದರೆ, ಕರ್ಕಾಟಕ ಸಂಕ್ರಮಣ ಶುಕ್ರವಾರ ಆಗೋದರಿಂದಾಗಿ ಶುಕ್ರನು ಸಸ್ಯಾಧಿಪತಿಯಾಗಿದ್ದಾನೆ. ಬಹಳ ಈ ಸಂದರ್ಭದಲ್ಲಿ ಈ ಸಂವತ್ಸರದಲ್ಲಿ ನಾವು ಬಹಳ ಗಮನಿಸಬೇಕಾಗಿರುವಂಥದ್ದು, ಸಸಿಗಳೆಲ್ಲ ಬೆಳೆಯಬೇಕು ಅಂತಾದರೆ ನೀರಿನ ಅಗತ್ಯ ಇದೆ ನಮಗೆ. ನೀರೇ ಇಲ್ಲ, ಮಳೆಯೇ ಇಲ್ಲ ಅಂತಾದರೆ ಯಾವ ಬೆಳೆಯೂ ಇಲ್ಲ, ಯಾವ ರೈತರು ಜೀವನ ಮಾಡಲಿಕ್ಕೆ ಆಗೋಲ್ಲ, ಯಾರೂ ಜೀವನ ಮಾಡಲಿಕ್ಕೆ ಆಗೋಲ್ಲ. ಆದ್ದರಿಂದ ಈ ಸಸ್ಯಾಧಿಪತಿಯಾಗಿರ್ತಕ್ಕಂಥವನು ಯಾರು? ಜಲಕಾರಕನಾದ ಶುಕ್ರನೇ ಅಧಿಪತಿಯಾಗಿದ್ದಾನೆ. ಆದ್ದರಿಂದ ನಮಗೆ ಸಮೃದ್ಧಿಯಾದ ಸಸ್ಯಗಳು, ರೈತರ ಮಳೆ ಬೆಳೆ ಇತ್ಯಾದಿಗಳು ಬಹಳ ಸಮೃದ್ಧಿಯಾಗಿ ನಡೀತದೆ. ಸೈನ್ಯಾಧಿಪತಿ ಹೇಗೆ ಅಂತಂದರೆ, ರಾಜ ಮಂತ್ರಿಗಳಿಗೆ ಅನುಸರಿಸಿಕೊಂಡೇ ಸೈನ್ಯಾಧಿಪತಿ ಇರ್ತಾರೆ. ಅಂದರೆ ಚಂದ್ರನ ಒಂದು ಮನಸ್ಥಿತಿ ಹಾಗಿರುತ್ತೆ. ಚಂದ್ರಮ ಮನಸೋ ಜಾತಃ ಅಂತ ಹೇಳಿದ ಹಾಗೆ ಮನಸ್ಸಿನ ಕಾರಕನೂ ಅವನೇ. ಆದ್ದರಿಂದ ಈ ಮಂತ್ರಿಯಾದಂತಹ ಕುಜ ಗುರು ಯಾವತ್ತೂ ಧರ್ಮ ಮಾರ್ಗದಲ್ಲಿಯೇ ನಡೀಬೇಕು ಅನ್ನುವಂತಹ ವಿಚಾರ ಗುರುವಿನದ್ದಿರುತ್ತೆ. ಯಾರಾದರೂ ಅಧರ್ಮದಲ್ಲಿ ಹೋಗ್ತಾ ಇದ್ದರೂ ಅವನನ್ನು ಧರ್ಮ ಮಾರ್ಗದಲ್ಲಿ ಎಳ್ಕೊಂಡು ಬರ್ತಾನೆ. ಅದು ಗುರುವಿನ ತತ್ವ. ಆದ್ದರಿಂದ ಬೃಹಸ್ಪತ್ಯಾಚಾರ್ಯರು ಎಲ್ಲರನ್ನೂ ಧರ್ಮ ಮಾರ್ಗದಲ್ಲಿಯೇ ಪ್ರೇರಣೆ ಮಾಡುವಂತಹ ರಾಜರಾಗಿರೋದ್ರಿಂದ ಎಲ್ಲಿಯೂ ಅಧರ್ಮದ ಯುದ್ಧಕ್ಕಾಗಲಿ ಅಧರ್ಮದ ಆಚರಣೆಗಾಗಲಿ ಸಾಧ್ಯವೇ ಇಲ್ಲ. ಈಗ ದಿನ ಬೆಳಗಾದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಆದರೆ ಈ ವರ್ಷ ಏನಾದರೂ ಅದು ಕಂಟ್ರೋಲಲ್ಲಿರುತ್ತಾ, ಅಥವಾ ಇನ್ನಷ್ಟು ಬೆಲೆ ಏರಿಕೆ ಬಿಸಿ ಏನಾದರೂ ತಟ್ಟುತ್ತಾ ಅಂತ? ಖಂಡಿತವಾಗಿ ಧಾನ್ಯಾಧಿಪತಿ ಬುಧ ಆಗಿದ್ದಾನೆ. ಆದ್ದರಿಂದ ಸ್ವಲ್ಪ ಮಳೆ ಬೆಳೆಗಳೆಲ್ಲ ಸ್ವಲ್ಪ ಕಡಿಮೆನೂ ಆಗುತ್ತೆ ಅಂತ ಹೇಳ್ತಾರೆ. ಏನಪ್ಪ, ಒಬ್ಬರು ಶಾಸ್ತ್ರಗಳು ಜಾಸ್ತಿ ಹೇಳ್ತಾರೆ, ಒಬ್ಬರು ಚೆನ್ನಾಗಿ ಹೇಳ್ತಾರೆ ಅಂತ ನೋಡಿದವ್ರಿಗೆ ಕಾಣ್ತಾ ಇರುತ್ತೆ. ಆದರೆ ಗ್ರಹಗಳ ಚಲನೆಗಳು, ದೃಷ್ಟಿಗಳು ಇವೆಲ್ಲವೂ ಸಹಿತ ನಮ್ಮ ಕೇಂದ್ರೀಕೃತ ರಾಜನ ಮೇಲೆ ನಡೀತಾ ಇರುತ್ತೆ. ಅವನೇನು ಮನಸ್ಸು ಮಾಡಿದ್ರೆ ಯಾರನ್ನು ಬೇಕಾರೋ ಯಾವಾಗ ಬೇಕಾದ್ರೂ ತೆಗೆದುಕೊಳ್ಬೋದು. ಈಗೆಲ್ಲ ಆಯಿಲಲ್ಲಿ ತೊಂದರೆ ಆಗುತ್ತೆ, ಇದಾಗುತ್ತೆ ಅಂತ ಮಾತಾಡ್ತಿದ್ರು. ನಮಗೆ ರಾಜ ಬದಲಾಗಿದ್ದ ಪ್ರಧಾನಮಂತ್ರಿ, ಎಲ್ಲ ಅದನ್ನು ಸುಲಭ ಬಗೆಹರಿಸ್ಕೊಂಬಂದರು. ಹಾಗೆ ಇಲ್ಲಿ ಬುಧನಿಗೆ ಏನಾಗುತ್ತೆ, ಧಾನ್ಯಾಧಿಪತಿ ಅವನಿಂದ ಏನು ನಮಗೆ ತೊಂದರೆನೇ ಅಂದರೆ ನೋಡಿ, ಗಾಳಿಗಳ ಬಡಿತದಿಂದ ಬೆಳೆಗಳು ಬರೋದಿಲ್ಲ, ಮನಸ್ಸಲ್ಲಿ ತೊಂದರೆ, ಜನಗಳು ಕ್ಷಾಮ ಉಂಟಾಗ್ತವೆ ಕೆಲವು ಭಾಗಗಳಲ್ಲಿ. ಇದನ್ನೆಲ್ಲ ವರ್ಣನೆ ಮಾಡಿ ಆ ಒಂದು ಧಾನ್ಯಾಧಿಪತಿ ಬುಧನ ಒಂದು ಫಲಗಳನ್ನು ಹೇಳಿದ್ದಾರೆ. ಹಾಗೆ ಅರ್ಘ್ಯಾಧಿಪತಿ ಚಂದ್ರನಾಗಿದ್ದಾನೆ. ಇದನ್ನು ಒಳ್ಳೆಯ ಫಲಗಳನ್ನು ಕೊಡುವಂತೆ ಅರ್ಘ್ಯಾಧಿಪತಿ ಚಂದ್ರನೂ ಆಗೋದ್ರಿಂದ ಸುವೃಷ್ಟಿ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ವಿಚಾರ ಗುರುಗಳೇ, ಮೇಘಾಧಿಪತಿ ಮತ್ತು ರಸಾಧಿಪತಿ. ಚಂದ್ರ ಮೇಘಾಧಿಪತಿ ಆಗಿದ್ದೆ ಅಂದರೆ ಮಳೆ ಚೆನ್ನಾಗಿ ಸುರಿಯುತ್ತದೆ ಅಂತಲೇ ಅರ್ಥ. ಎಲ್ಲ ಕಡೆಯಲ್ಲೂ ಮಳೆ ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ. ಮೇಘಗಳ ಆಡಂಬರ ಅಲ್ಲ, ಡಂಬರ ಜಾಸ್ತಿ ಆಗುವಂತಹ ಸಾಧ್ಯತೆಗಳು. ಅಲ್ಲಲ್ಲಿ ಗರ್ಜನೆ, ಜೊತೆಯಲ್ಲಿ ಮೇಘಸ್ಫೋಟ, ಅದರಿಂದ ಮಳೆ ನಿರಂತರವಾಗಿ ಬೀಳುವಿಕೆ, ಅದರಿಂದ ಸುನಾಮಿ ಇತ್ಯಾದಿಗಳು ಆಗುವಂತಹ ಸಾಧ್ಯತೆಗಳು ಸಾಕಷ್ಟಿದೆ. ಅದಲ್ಲದೆ ರಸಾಧಿಪತಿ ನೋಡಿ, ರಸಕ್ಕೆ ಅಧಿಪತಿಯೂ ಆಗಿರ್ತಕ್ಕಂಥವನು ಈ ಸಾರಿ ರವಿ ಆಗಿದ್ದಾನೆ. ರವಿ ಪ್ರತಿಯೊಬ್ಬರ ಹೊಟ್ಟೆಗೆ ಅಧಿಪತಿ ಅವನು. ಆಯ್ತಾ? ರಸವನ್ನು ನಾವು ಸ್ವಾದ ಮಾಡೋದು ಎಲ್ಲಿ? ರಸನಗ್ರಾಹ್ಯೋ ಗುಣೋ ರಸನ ಅಂದ್ರೆ ನಾಲಿಗೆಯಿಂದ ನಾವು ಸ್ವಾದವನ್ನು ಮಾಡ್ತೇವೆ. ಆದ್ದರಿಂದ ನಾಲಿಗೆಯನ್ನು ಸ್ವಾದ ಮಾಡುವಾಗ ಅಲ್ಲಿ ಚಂದ್ರ ಅಧಿಪತಿ ಆಗಿರ್ತಾನೆ. ಚಂದ್ರ ಮತ್ತು ಸೂರ್ಯ ಆದ್ದರಿಂದ ನಮ್ಮ ಹೊಟ್ಟೆಗೆ ಸಮೃದ್ಧಿಯಾಗಿರ್ತದೆ ಅಂತ ಅರ್ಥ. ಅಲ್ಲಿ ಸೂರ್ಯ ಚಂದ್ರರು ನಮಗೆ ಆಹಾರ ಧಾನ್ಯಕ್ಕೆ ಯಾವುದೇ ಕೊರತೆಯನ್ನು ಮಾಡೋದಿಲ್ಲ. ಮೇಘಗಳು ಸರಿಯಾಗಿ ಸಕಾಲಕ್ಕೆ ಮೇಘಗಳು ತುಂಬಿ ಮಳೆಯನ್ನು ಸುರಿಸುವುದರ ಮೂಲಕವಾಗಿ ಬೆಳೆಗಳು ಸಮೃದ್ಧಿಯಾಗಿ ಆಗುವುದರಿಂದ ನಮ್ಮ ದೇಹಕ್ಕೆ ಅನುಕೂಲ ಉಂಟಾಗ್ತದೆ. ಪ್ರತಿಯೊಬ್ಬ ಮನುಷ್ಯನ ದೇಹಕ್ಕಾಗಿರಲಿ, ಪ್ರಾಣಿಗಳ ದೇಹಕ್ಕಾಗಿರಲಿ ಅನುಕೂಲವನ್ನು ಮಾಡಿಕೊಡ್ತಾರೆ ಚಂದ್ರ ಮತ್ತು ಸೂರ್ಯರು. ಮೇಘಾಧಿಪತಿ, ರಸಾಧಿಪತಿ, ಸೂರ್ಯಚಂದ್ರರಲ್ಲ, ಚಂದ್ರ ಮತ್ತು ಸೂರ್ಯರು ಅನುಕೂಲವನ್ನು ಮಾಡಿಕೊಡುವಂತಹ ಸಾಧ್ಯತೆ ಈ ವರ್ಷದಲ್ಲಿ ಸಾಕಷ್ಟಿದೆ. ಶಾಸ್ತ್ರಿಗಳೇ, ನೀರಸಾಧಿಪತಿ ಮತ್ತು ಪಶುನಾಯಕತ್ವ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇದರ ಮುಖ್ಯವಾದ ವಿಚಾರವಾಗಿದೆ ಇದು. ನೀರಸಾಧಿಪತಿ ಸಾಮಾನ್ಯವಾಗಿ ಶನಿ, ಆದರೆ ಈ ಸಲ ಗುರುವಿಗೆ ಅದು ಆ ಅಧಿಪತ್ಯ ಬಂದಿರೋದ್ರಿಂದ ಈಗಾಗಲೇ ನಾವು ಅದರ ಪ್ರಭಾವ ನೋಡ್ತಾ ಇದ್ದೀವಿ. ಗ್ಯಾಸ್ ಸಿಗ್ತಾ ಇಲ್ಲ. ಶನಿಶ್ಚರಾಗಿದ್ದರೆ ಸಮೃದ್ಧವಾಗಿ ಇರ್ತಾ ಇತ್ತು ಗ್ಯಾಸ್ ಸಿಲಿಂಡರ್ಗಳು, ಮತ್ತೊಂದು. ಈ ಯಾವುದು ರಾಸಾಯನಿಕ ಅಂತೀವೋ ಅವುಗಳ ಬೆಲೆ ಹೆಚ್ಚಾಗುವ ಸಾಧ್ಯತೆ ಖಂಡಿತ ಇದೆ, ಅದರಲ್ಲೇನು ಸಂಶಯ ಇಲ್ಲ.
ಮತ್ತು ಹಳದಿ ಪದಾರ್ಥಗಳು, ಹಳದಿ ವಸ್ತ್ರ ಅಥವಾ ಹಳದಿ ಬಣ್ಣದ ಯಾವ ವಸ್ತ್ರಗಳು ಇದೆ, ಇವುಗಳಿಗೆ ಸಮೃದ್ಧತೆ ಬರುತ್ತದೆ. ಅದು ಗುರುವಿನ ಕಾರಕತ್ವದ ಬಣ್ಣ. ಈ ಕಾರಣದಿಂದಾಗಿ ಅದನ್ನು ನಾವು ಕಾಣ್ತೀವಿ. ಆದರೆ ಉಳಿದ ಹಾಗೆ ಇವು ಯಂತ್ರ ಮತ್ತು ಯಾವುದನ್ನು ನಾವು ಕೆಮಿಕಲ್ ಅಂತೀವೋ, ಇವುಗಳಿಗೆ ರಾಸಾಯನಿಕ ಅಂತೀವೋ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂತಹ ವಸ್ತುಗಳು, ಪದಾರ್ಥಗಳು ಅಗತ್ಯವಿದ್ದದ್ದು ಸಿಗೋದಿಲ್ಲ. ಅದು ದುಬಾರಿ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇನ್ನು ಪಶುನಾಯಕತ್ವ ಸಮೃದ್ಧ ಶ್ರೀಕೃಷ್ಣ ಪರಮಾತ್ಮನೇ ಆಗಿರೋದ್ರಿಂದ ಸಮೃದ್ಧವಾಗಿರ್ತವೆ ಗೋವುಗಳು ಸಮೃದ್ಧವಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತೆ. ಹಾಲು ಚೆನ್ನಾಗಿದ್ದರೆ ತಾನೇ ಮಕ್ಕಳು, ಮರಿ ಎಲ್ಲ ಇತ್ಯಾದಿ ಎಲ್ಲ ಸುಖವಾಗಿರ್ತಕ್ಕಂಥ ಕ್ಷೀರೋತ್ಪನ್ನ ತುಂಬ ಚೆನ್ನಾಗಿರುತ್ತೆ. ಆ ರೀತಿಯಲ್ಲಿ ಹಸುಗಳಿಗೆ ಕೊರತೆ ಇಲ್ಲ. ಹಸುಗಳಿಗೂ ಕೊರತೆ ಇಲ್ಲ ಅಂದರೆ ಧರ್ಮಕ್ಕೂ ಕೊರತೆ ಆಗೋಲ್ಲ ಅಂತ ಅರ್ಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.